ಆಪರೇಷನ್ ಸಿಂಧೂರ ಮೇ 7ರಂದು ಉಗ್ರ ಸಂಹಾರಕ್ಕೆ ಸೇನೆ ಕೈಗೊಂಡಿದ್ದಂಥ ಆಪರೇಷನ್. ಬಳಿಕ ಏಟು ಕೊಡೋದಕ್ಕೆ ಬಂದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ಎದುರೇಟು ಕೊಟ್ಟಿದೆ. ಉಗ್ರರು ಮತ್ತು ಅವರ ಅಡುಗುದಾಣಗಳನ್ನು ಧ್ವಂಸ ಮಾಡಿದ್ದಲ್ಲದೆ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳನ್ನು ಉಡೀಸು ಮಾಡಿದೆ. ದಾಳಿಗೊಳಗಾದ ಒಂದೊಂದು ಪ್ರದೇಶಗಳ ಸ್ಥಿತಿಯೂ ಕೂಡ ಶೋಚನೀಯವಾಗಿದೆ. ಇಟ್ಟರೆ ಸಿಂಹದ ಗುರಿ, ಘರ್ಜಿಸಿದ್ರೆ ಹುಲಿ. ಇದು ಭಾರತೀಯ ಸೇನೆಯ ತಾಕತ್ತು, ಗೈರತ್ತು. ಭಾರತೀಯ ಸೇನೆಯ ಏರ್ ಸ್ಟ್ರೈಕ್ಗೆ ಗುಳ್ಳೆನರಿ ಪಾಕಿಸ್ತಾನ ಶೇಕ್ ಆಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ಹೀನಕೃತ್ಯಕ್ಕೆ ಪಾಕಿಸ್ತಾನ ಫಲ ಉಣ್ಣುತ್ತಿದೆ. ಉಗ್ರರೆಂಬ ಹಾವಿಗೆ ಹಾಲೆರೆದು ಪೋಷಿಸಿ ಬೆಳೆಸಿದ ಪಾಕ್ ಭಾರತದ ದಾಳಿಯಿಂದ ಮೈತುಂಬಾ ಗಾಯ ಮಾಡಿಕೊಂಡಿದೆ. ಈಗ ಉಳಿದಿರೋದು ಕೇವಲ ಅವಶೇಷಗಳು ಮಾತ್ರ. ಒಂದೇ ಒಂದು ಹೊಡೆತಕ್ಕೆ ಪಾತರುಗುಟ್ಟಿದ ಪಾಪಿ ಪಾಕಿಸ್ತಾನ. ರಾವಲ್ಪಿಂಡಿಯಿಂದ ಪಾಕ್ ಸೇನೆಯ ಪ್ರಧಾನ ಕಚೇರಿ ಶಿಫ್ಟ್. ಭಾರತದ ಒಂದೇ ಒಂದು ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಬೆದರಿ ಬೆಂಡಾಗಿದೆ. ಸದ್ಯ ಪಾಕ್ ಸೇನೆ ತನ್ನ ಹೆಡ್ ಕ್ವಾರ್ಟರ್ಸ್ ಬದಲಾಯಿಸಿದೆ. ರಾವಲ್ಪಿಂಡಿಯಿಂದ ಇಸ್ಲಾಮಾಬಾದ್ಗೆ ಪಾಕ್ ಸೇನೆಯ ಜನರಲ್ ಹೆಡ್ ಕ್ವಾರ್ಟರ್ ಶಿಫ್ಟ್ ಆಗಿದೆ. ರಾವಲ್ಪಿಂಡಿಯ ಚಕಲಾಲಾದಲ್ಲಿದ್ದ ಪಾಕ್ ಸೇನೆಯ ಪ್ರಧಾನ ಕಚೇರಿ ಇದೀಗ ಇಸ್ಲಾಮಾಬಾದ್ಗೆ ಶಿಫ್ಟ್ ಆಗಿದೆ. ರಾವಲ್ಪಿಂಡಿ ಸಮೀಪದ ನೂರ್ ಖಾನ್ ಏರ್ ಬೇಸ್ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿತ್ತು. ಇದರಿಂದ ಬೆದರಿ ಬೆಂಡಾದ ಪಾಕಿಸ್ತಾನ ಇದೀಗ ರಾಜಧಾನಿ ಇಸ್ಲಾಮಾಬಾದ್ಗೆ ಸೇನಾ ಹೆಡ್ ಕ್ವಾರ್ಟರ್ಸ್ ಅನ್ನ ಸ್ಥಳಾಂತರಿಸಿದೆ. ಎಲ್ಇಟಿ ಹೆಡ್ ಕ್ವಾರ್ಟರ್ ಸಂಪೂರ್ಣ ಧ್ವಂಸ. ವಾಸ ಇರಲು ಆಗದಂತೆ ಕಟ್ಟಡ ನಾಶ. ಪಾಕಿಸ್ತಾನದ ಮುರಿದ್ಕೆಯಲ್ಲಿ ಲಷ್ಕರ್ ಇ ತೊಯ್ಬಾದ 2 ಅಂತಸ್ತಿನ ಹೆಡ್ ಕ್ವಾರ್ಟರ್ ಸಂಪೂರ್ಣ ಧ್ವಂಸಗೊಳಿಸಲಾಗಿದೆ. 1970ರಲ್ಲಿ ನಿರ್ಮಾಣವಾಗಿದ್ದ ಮರ್ಕಜೆ ತಯ್ಯಾಬಾ ಎಂಬ ಹೆಸರಿನ ಮಸೀದಿ ಉಗ್ರರ ನೆಲೆಯಾಗಿತ್ತು. ಮೇ 7ರ ಮಧ್ಯರಾತ್ರಿ ಎಲ್ಇಟಿ ಹೆಡ್ ಕ್ವಾರ್ಟರ್ನ ನೆಲಮಹಡಿ ಹಾಗೂ ಮೊದಲ ಮಹಡಿ ಮೇಲೆ ಭಾರತೀಯ ಸೇನೆ 2 ಮಿಸೈಲ್ಗಳಿಂದ ದಾಳಿ ಮಾಡಿತ್ತು. ಈಗ ಕಟ್ಟಡ ಹೇಗಿದೆ ಅಂತ ಪಾಕಿಸ್ತಾನ ಮಾಧ್ಯಮಗಳು ಸ್ಥಳದಿಂದಲೇ ವರದಿ ಮಾಡಿವೆ. ಈ ವಿಡಿಯೋದಲ್ಲಿ ಲಷ್ಕರ್ ಇ ತೊಯ್ಬಾ ಸಂಘಟನೆಗೆ ಹೇಗೆ ಹೊಡೆತ ಬಿದ್ದಿದೆ ಎಂಬುದು ಸ್ಪಷ್ಟವಾಗಿ ತಿಳಿದು ಬಂದಿದೆ. ಕಟ್ಟಡದ ಪಿಲ್ಲರ್, ಗೋಡೆ ಎಲ್ಲವೂ ಮಿಸೈಲ್ ದಾಳಿಗೆ ಧ್ವಂಸಗೊಂಡಿದೆ. ಈಗ ಈ ಕಟ್ಟಡದಲ್ಲಿ ವಾಸವಿರಲು ಯೋಗ್ಯವೇ ಇಲ್ಲದಂತಾಗಿದ್ದು ಕಟ್ಟಡವನ್ನ ಮರು ನಿರ್ಮಾಣ ಮಾಡುವುದಾಗಿ ಪಾಕ್ ಪ್ರಧಾನಿ ಸಚಿವರು ಹೇಳಿದ್ದಾರೆ. ಫೇಕ್ ನ್ಯೂಸ್ ಓದಿ ನಗೆಪಾಟಲಿಗೀಡಾದ ಪಾಕ್ ಸಚಿವ. ಇನ್ನು ಪಾಕ್ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದರ್ ದಿ ಡೈಲಿ ಟೆಲಿಗ್ರಾಫ್ನ ಫೇಕ್ ನ್ಯೂಸ್ ಓದಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟ್ ಫೋಟೋ ಆಧಾರದ ಮೇಲೆ ಹೇಳಿಕೆ ಕೊಟ್ಟು ನಗೆಪಾಟಲಿಗೀಡಾಗಿದ್ದಾರೆ. ಪಾಕಿಸ್ತಾನ ಏರ್ ಫೋರ್ಸ್ ದಿ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಫ್ ದ ಸ್ಕೈ ಎಂಬ ಪೇಪರ್ನಲ್ಲಿದ್ದ ಹೆಡ್ಲೈನ್ ಅನ್ನ ಇಶಾಕ್ ದರ್ ಅಸೆಂಬ್ಲಿಯಲ್ಲಿ ಓದಿದ್ರು. ಸುಳ್ಳು ಸುದ್ದಿ ಓದುವ ಮೂಲಕ ಪಾಕ್ ನ್ಯಾಷನಲ್ ಅಸೆಂಬ್ಲಿಗೆ ಸಚಿವರು ತಪ್ಪು ಮಾಹಿತಿ ನೀಡಿದ್ದಾರೆ. ಇನ್ನು ಪಾಕ್ ಸಚಿವ ಓದಿದ್ದು ಫೇಕ್ ಎಡಿಟೆಡ್ ನ್ಯೂಸ್ ಅಂತ ಪಾಕ್ ಮಾಧ್ಯಮಗಳೇ ಹೇಳಿವೆ. ಟರ್ಕಿಗೆ ಅಮೆರಿಕ ಮಿಸೈಲ್ ಮಾರಾಟ, ಭಾರತ ಆಕ್ಷೇಪ. ಇತ್ತ ಪಾಕಿಸ್ತಾನದ ಸ್ನೇಹಿತ ಟರ್ಕಿಗೆ ಅಮೆರಿಕ ಸಹಾಯ ಮಾಡಲು ಹೊರಟಿದೆ. ಅಡ್ವಾನ್ಸ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ ಮಾರಾಟ ಮಾಡ್ತಿದೆ. ಟರ್ಕಿ ಹಾಗೂ ಪಾಕಿಸ್ತಾನಗಳು ಮಿತ್ರ ರಾಷ್ಟ್ರಗಳಾಗಿದ್ದು ಈ ಮಿಸೈಲ್ಗಳನ್ನ ಟರ್ಕಿಯು
ಪಾಕ್ಗೆ ಕೊಡುವ ಸಾಧ್ಯತೆ ಇದೆ. ಹೀಗಾಗಿ ಭಾರತ ಅಮೆರಿಕದ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಟರ್ಕಿಯ ಡ್ರೋನ್ಗಳನ್ನು ಪಾಕಿಸ್ತಾನ ಸೇನೆ ಭಾರತದ ವಿರುದ್ಧ ಬಳಸಿದೆ. ಹೀಗಾಗಿ ಅಮೆರಿಕ ಈಗ ಟರ್ಕಿಗೆ ನೀಡುತ್ತಿರುವ ಮಿಸೈಲ್ಗಳನ್ನು ಪಾಕಿಸ್ತಾನ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು ಭಾರತದ ವಿರುದ್ಧ ಮುಂದಿನ ದಿನಗಳಲ್ಲಿ ಬಳಕೆ ಮಾಡುವ ಸಂಭವವಿದೆ. ಅಮೆರಿಕ ಟರ್ಕಿಗೆ ಮಿಸೈಲ್ ಮಾರಾಟ ಮಾಡ್ತಿರೋದಕ್ಕೆ ಭಾರತ ಆಕ್ಷೇಪ ವ್ಯಕ್ತಪಡಿಸಿದೆ. ಆಪರೇಷನ್ ಸಿಂಧೂರ ಏಟಿಗೆ ಪಾಕಿಸ್ತಾನದ ವಾಯುನೆಲೆಗಳು ಹೇಳ ಹೆಸರಿಲ್ಲದಂತೆ ಧ್ವಂಸಗೊಂಡಿವೆ. ಹದ್ದು ಮೀರಿದಕ್ಕೆ ಪಾಕಿಸ್ತಾನದ 8 ವಾಯುನೆಲೆಗಳು ಉಡೀಸ್ ಆಗಿವೆ. ಅಪಾರ ಹಾನಿ ಮಾಡಿಕೊಂಡಿರುವ ಪಾಕಿಸ್ತಾನ ಸದ್ಯ ಯುದ್ಧೋತ್ಸಾಹದಿಂದ ಹಿಂದೆ ಸರಿದಿದೆ. ಭಾರತದೊಂದಿಗೆ ಶಾಂತಿಯುತ ಮಾತುಕತೆಗೆ ಸಿದ್ಧ ಅಂತ ಶೆಹಬಾಜ್ ಶರೀಫ್ ಆಮಂತ್ರಣ ನೀಡಿದ್ದಾರೆ. ಅದೇನೇ ಇರಲಿ, ಭಾರತದ ತಂಟೆಗೆ ಬಾರದೆ ಸೈಲೆಂಟ್ ಆಗಿ ಇದ್ದಿದ್ರೆ ಪಾಕಿಸ್ತಾನಕ್ಕೆ ಈ ಗತಿ ಬರ್ತಾ ಇರ್ಲಿಲ್ವೇನೋ. ಆದ್ರೆ ಹೆಬ್ಬುಲಿಯನ್ನ ಕೆಣಕಿದ ತಪ್ಪಿಗೆ ಪಾಕಿಸ್ತಾನದ ಸ್ಥಿತಿ ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.